ಈ ಮೈಕ್ರೋ ಫೈನಾನ್ಸ್ ಕೊಡ್ತಾರಲ್ಲ, ಮೀಟರ್ ಬಡ್ಡಿ ದಂಧೆ ಅಂತಿದೆಯಲ್ಲ, ಇದು ಹೊಸದೇನಲ್ಲ. ಸಾಕಷ್ಟು ವರ್ಷಗಳಿಂದ ಈ ಬಡ ಜನರನ್ನ ಹಿಪ್ಪಿ ಹಿಂಡೆ ಮಾಡಿ ಹೀರಿಬಿಟ್ಟಿದೆ, ರಕ್ತನೇ ಹೀರಿಬಿಟ್ಟಿದೆ. ಸೊ ಇಷ್ಟೆಲ್ಲ ಆಗಿರುವ ಈ ಸಂದರ್ಭದಲ್ಲಿ ಸದ್ಯ ಅಂಥ ಬಡ ಕುಟುಂಬಗಳು ಬದುಕಬೇಕಾ ಬೇಡ ಅನ್ನೋದನ್ನ ಸರ್ಕಾರ ಉತ್ತರದಾಯಿ ಆಗಬೇಕಾಗಿದೆ. ಏನ್ರಿ, ಯಾವುದೋ ಒಂದು ಕೇಸ್ ಇದೆ, ನಾವು ಮಾತಾಡ್ತಾ ಇದ್ದೀವಿ. 45,000 ರೂಪಾಯಿ 2022ರಲ್ಲಿ ಕೊಟ್ಟಿದ್ದಾರಂತೆ. 42,000 ರೂಪಾಯಿ 2022ರಲ್ಲಿ ಕೊಟ್ಟಿದ್ದಾರೆ. ಆ 45,000 ರೂಪಾಯಿಗೆ ಬಡ್ಡಿ ಸಮೇತವಾಗಿ 3,42,000 ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟರೂ ಕೂಡ ಹೆಣ್ಣು ಮಕ್ಕಳು ಆ ಬಡ ಕುಟುಂಬದ ಮನೆ ಮೇಲೆ ಬಂದು ದಬ್ಬಾಳಿಕೆ ಮಾಡಿ ರೌಡಿಸಮ್ ಮಾಡ್ತಾ ಇದ್ದಾರೆ. ಲೇಡಿ ಡಾನ್ಗಳು ಇವರೆಲ್ಲ. ಇಷ್ಟಾದರೂ ಕೂಡ ಕಾನೂನು ಕ್ರಮ ಅವ್ರ ಮೇಲೆ ಏನೂ ಇಲ್ಲ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಆ ಮನೆಯ ಒಂದು ಕುಟುಂಬ ಇದೆಯಲ್ಲ, ಆ ಕುಟುಂಬದ ಮೇಲೆ ಆಗಿರೋ ದೌರ್ಜನ್ಯದ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಎಂಥ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ನೋಡ್ರಿ, ಬದುಕೋಕ್ ಸಣ್ಣ ಮೂಲಭೂತ ಸೌಕರ್ಯ ಇಲ್ಲದೆ ಬದುಕ್ತಾ ಇದ್ದಾರ್ರಿ. ಅವರಿಗೆ 45,000 ಕೊಟ್ಟು 3,45,000 ತಿಂದಿರುವಂತ ಈ ಅಧಿಕಾರಿಗಳಲ್ಲಿ ಇವ್ರು ಯಾರೋ ಮೀಟರ್ ದಂಧೆ ಮಾಡೋ ಜನ, ಯಾವುದೋ ಫೈನಾನ್ಸ್ ಕಂಪ್ನಿನೂ ಅಲ್ಲ ಇದು. ಈ ಕೈ ಸಾಲ ಅಂತ ಕೊಡ್ತಾರಲ್ಲ, ಆ ರೀತಿ ಕೊಟ್ಟು ರಾಜಕೀಯ ಪ್ರಭಾವ ಬಳಸಿ ಅವರನ್ನ ಈ ರೀತಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇಂಥ ವಿಚಾರಗಳು ಸಾಕಷ್ಟು ಕಡೆ ನಡೀತಾ ಇದ್ದಾವೆ. ಆ ಬಗ್ಗೆ ತಾವು ಕೂಡ ಏನು ಹೇಳ್ತೀರಿ? ಸರ್ಕಾರಕ್ಕೆ ಇದು ಜವಾಬ್ದಾರಿ ಅಲ್ವಾ ಏನು ಎತ್ತ ಅಂತ ಚರ್ಚೆ ಮಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಎಸ್, ತಮ್ಮ ಹೆಸರು? ಸರ್ ನನ್ನ ಹೆಸರು ಅನ್ಸರ್ ಅಂತ. ಅಲ್ಸರಾ? ಅನ್ಸರ್, ಇದೇ ಚಂದ್ರ ಲೇಔಟ್ ಅಲ್ಲಿ ಇರೋದು ನಾನು. ಅನ್ಸರ್ ಅವರು ಚಂದ್ರ ಲೇಔಟ್? ಹೌದು. ಈ ಸ್ಟೋರಿ ಕೂಡ ಚಂದ್ರ ಲೇಔಟ್ ಇದೆ ಸರ್, ನಾವು ಮಾತಾಡ್ತಾ ಇರೋದು. ಹಾ, ಗೊತ್ತಾಯ್ತು ಸರ್, ನಾನು ನೋಡಿದೆ, ಸುದ್ದಿ ನೋಡಿದೆ. ಸರ್, ಮೊದಲನೇದಾಗಿ ಮುಸ್ಲಿಂ ಸಮಾಜದಲ್ಲಿ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿಗೆ ದುಡ್ಡು ಕೊಡೋದು ಹರಾಮು. ಓಕೆ. ಅದ್ರಲ್ಲೂ ಇಂಥವ್ರು ನಮ್ಮ ಸಮಾಜಕ್ಕೆ ದ್ರೋಹ ಮಾಡೋರು, ಇಂಟ್ರೆಸ್ಟ್ ಕೊಟ್ಟಿ ದುಡ್ಡು ತಗೊಂಡು ತಿನ್ನೋರು, ಮನೆ ಹಾಳು ಮಾಡೋರು ಒಂದು. ಎರಡನೇದು, ಈ ಮುಮ್ತಾಜು ಮತ್ತೆ ಸೀಮಾ ಅಂತ ಹಾಕಿದಿರಲ್ಲ ಸುದ್ದಿ ನೀವು, ಇವರು ಆ ಎಮ್ಮಂಗ್ ಒಬ್ರಿಗೆಲ್ಲ ಮಾಡಿರೋದು. ಇದೇ ತರ 100 ಜನ ಇದಾರೆ ಇಲ್ಲಿ ನಮ್ಮ ಏರಿಯಾದಲ್ಲಿ, ಅಲ್ತಾರೆ. ಪಾಪ ಬಾಯಿ ಬಿಟ್ಟು ಮಾತಾಡಕ್ ಭಯ ಪಡ್ತವ್ರೆ. ಯಾಕಂತ ಹೇಳಿದ್ರೆ ಇವ್ರ ಹತ್ರ ಹುಡುಗರು ಜಾಸ್ತಿ ಇದಾರೆ. ಬಾಯಿ ಬಿಚ್ಚಿದ್ರೆ ಹುಡುಗರು ಮನೆ ಹತ್ರ ಬರ್ತಾರೆ, ಲಾಂಗ್ ತಗೊಂಡ್ ಬರ್ತಾರೆ, ಟೂಲ್ಸ್ ಚಾಕುಗಳು ತಗೊಂಡ್ ಬರ್ತಾರೆ, ಗಾಂಜಾ ತಗೊಂಡ್ ಬಂದ್ ನಿಮ್ ಮನ್ಯಾಗ ಹಾಕಿ ನಿಮ್ಗೆ ಅರೆಸ್ಟ್ ಮಾಡಿಸ್ತೀನಿ, ಅದು ಇದು ಅಂತ ಹೇಳಿಬಿಟ್ಟು ಭಯ ಪಡಿಸ್ತಾರೆ ನೀವು. ಅಲ್ಲ, ಇದನ್ನ ಮಾಡ್ತಾ ಇರೋದು ಕೂಡ ಮುಸ್ಲಿಂ ಸಮುದಾಯದ ಜನಾನೇ? ಹೌದು. ಓಕೆ. ಬಡ್ಡಿ ಕೊಟ್ಟಿರೋದು ಅವರೇನೆ? ಹೌದು ಸರ್. ಓಕೆ. ಪೊಲಿಟಿಕಲ್ ಸಪೋರ್ಟ್ ಇದೆ, ಏನು ಮಾತಾಡಕ್ ಆಗಲ್ಲ. ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ರೆ ಆಕ್ಷನ್ ತಗೊಳಲ್ಲ. FIR ಆಗಿ 4 ದಿವಸ ಆಯ್ತು, ಇವತ್ತುವರೆಗೂ ಅರೆಸ್ಟ್ ಆಗಿಲ್ಲ ಅವರು. ಏನಂತಾರೆ ಪೊಲೀಸರು? ನಾವ್ ಹೋಗ್ತಾ ಇದ್ದೀವಿ ಅರೆಸ್ಟ್ ಮಾಡಕ್ಕೆ, ಆ ಅಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ ಅಂತಾರೆ. ಸಾಯಂಕಾಲ ರಾತ್ರಿ ನೀವು 10 ಗಂಟೆ 11 ಗಂಟೆಗೆ ಬನ್ನಿ, ಮನೇಲಿ ಆರಾಮಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ. ಬೆಳಗ್ಗೆ ಆಗಿದ ತಕ್ಷಣ 6 ಗಂಟೆಗೆ ಹೋಗ್ಬಿಡ ಅಮ್ಮ ಅಡ್ಮಿಟ್ ಆಗ್ಬಿಡ್ತಾರೆ. ತುಂಬಾ ಕಾಟ ಆಯ್ತು ಸರ್. ನೀವು ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಕೇಳಿದ್ರೆ, ಈ ಚಂದ್ರ ಲೇಔಟ್ ಮಕ್ಕಾ ಮಸೀದ್ ಆಗಿರ್ಲಿ, ಸೌದ್ ಮಸೀದ್ ಆಗಿರ್ಲಿ, ಮತ್ತೆ ಆ ಪಕ್ಕದಲ್ಲಿ ಇನ್ನೊಂದು ಮಸೀದ್ ಇದೆ, ಆ ಕಡೆ ಎಲ್ಲ ಸರೌಂಡಿಂಗ್ ಅಲ್ಲಿ ನೀವು ಬಂದ್ ಕೇಳಿದ್ರೆ ಆ ಯಮ್ಮನ್ ಬಗ್ಗೆ ಇದೇ ಹೇಳೋದು. ಬಡ್ಡಿಗೆ ದುಡ್ಡು ಕೊಡ್ಬೇಕು, ದುಡ್ಡು ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ನೀನ್ ಹೆಂಡತಿ ಕರ್ಕೊಂಬಂದ್ ಮಲ್ಸೋ, ನಮ್ಮ ಹತ್ರ ನಿನ್ ಮಗಳು ಕರ್ಕೊಂಬಂದ್ ಮಲ್ಸೋ ಅಂತ ಹಲ್ಕ ಮಾತುಗಳು ಮಾತಾಡ್ತಾರೆ. ಆದ್ರೆ ನಮ್ಮಂತವ್ರು ಅಮಾಯಕರು ಇಲ್ಲಿ ಹೆಂಗ್ ಇರ್ಬೇಕಂತ ಭಯ ಆಗ್ಬಿಟ್ಟಿದೆ ಸರ್ ನಮ್ಗೆ. ಅಂದ್ರೆ ಇದು ಈ ಕುಟುಂಬದ ಕತೆ ಅಷ್ಟೇ ಅಲ್ಲ, ಈ ಕುಟುಂಬದ ಕತೆ ಅಷ್ಟೇ ಅಲ್ಲ, ಇದು ಬಹಳಷ್ಟು ಕುಟುಂಬದ ಕತೆ ಹಿಂಗೆ ಇದೆ ಅಂತೀರಿ ಹಾಗಾದ್ರೆ? ಹೌದು ಸರ್. 100 ಮನೆಗಳಿದ್ದೇವೆ ಇದೇ ಏರಿಯಾದಲ್ಲಿ, ಚಂದ್ರ ಲೇಔಟ್ ಅಲ್ಲಿ 100 ಮನೆಗಳಲ್ಲಿ ಇದೇ ತರ ಪಾಪ ಅಮಾಯಕರು ಅಲ್ತವ್ರೆ ಮನೇಲಿ ಕೂತ್ಕೊಂಡು. ಯಾಕಂತ ಹೇಳಿದ್ರೆ ಪಾಪ ಕಷ್ಟಕ್ಕಂತ ಒಂದು 50,000 60,000 ತಗೊಂತವ್ರೆ. ಆ 50-60 ಸಾವಿರಕ್ಕೆ 3 ಲಕ್ಷ 4 ಲಕ್ಷ 5 ಲಕ್ಷ ಬಡ್ಡಿ ಕೊಟ್ಟು ಇನ್ನ ಅಸಲು ಹಂಗೆ ಇರುತ್ತದು. ಇಲ್ಲಿ ಯಾರೋ ಒಬ್ರು ಪಾಪ ಲೇಡಿಗೆ ಇಷ್ಟೇ ಕೊಟ್ಟಿದ್ 45,000 ಕೊಟ್ಟು, ಆಮೇಲೆ ಅವ್ರನ್ನೇನೋ ಮನೆ ಕೆಲ್ಸಕ್ಕೆಲ್ಲ ಇಟ್ಕೊಂಡು ಅವರಿಂದ 3,42,000 ರೂಪಾಯಿ ಕೂಡ ಕಿತ್ಕೊಂಡು ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋದು ನಮಗೆ ಇರುವಂತ ಮಾಹಿತಿ. ಹೌದು.
ಒಂದು ಸಾಮಾನ್ಯ ಕುಟುಂಬ ಬದುಕೋದು ಕಷ್ಟ ಹಂಗಂದ್ರೆ ತಮ್ಮ ಪ್ರಕಾರ ಈಗ ಚಂದ್ರ ಲೇಔಟ್ ಅಲ್ಲಿ. ಹೌದು ಸರ್. ನಿಮ್ಮ ಸಮುದಾಯದ ಮುಖಂಡರುಗಳು ಮತ್ತೆ ನಿಮ್ಮ ಸಮುದಾಯಕ್ಕಾಗಿ ನಾವು ಕಾಯ್ತೀವಿ, ನಿಮ್ಮ ಸಮುದಾಯವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಮತ್ತೆ ಅವ್ರಿಗೆಲ್ಲ ಏನ್ ತಿಂತಾರಂತ ಒಟ್ಟಿಗೆ ಕೇಳಲ್ವಾ ನೀವೆಲ್ಲ? ಸರ್ ನಮ್ ಸಮುದಾಯದಲ್ಲಿ ಈ ಲೀಡರ್ಸ್, ಈ ಮೌಲಿ ಸಾಬ್ಗಳು ಏನಾದ್ರು ಸ್ವಲ್ಪ ಮುಸ್ಲಿಂ ಅವ್ರ ಮಾತು ಬಂದ್ಬಿಟ್ರೆ ಟಿವಿಯಲ್ಲಿ ತೋರಿಸ್ಬಾರ್ದಪ್ಪ, ನೀವು ಸೋಷಿಯಲ್ ಮೀಡಿಯಾ ಆಗ್ಬಿಡ್ರಪ್ಪ, ನಮ್ಮ ಸಮುದಾಯ ಹೆಸರು ಹಾಳಾಗತ್ತೆ ಅಂತಾರಲ್ಲ, ಅಂತವ್ರ ಫಸ್ಟ್ ಹೋಗ್ಬಿಡಿ ಈ ಸುದ್ದಿಗಳು ತೋರಿಸ್ಬೇಕು ಸರ್. ನಾವು ಸತ್ತೋಗ್ಮೇಲೆ ಸತ್ತೋಗ್ತಾರಲ್ಲ ಸುಸೈಡ್ ಮಾಡ್ಕೊಂಡು, ಅವಾಗ ಬರ್ತಾರೆ ಅಯ್ಯೋ ಚೆನ್ನಾಗಿದ್ನಲ್ಲಪ್ಪ ಹೋಗ್ಬಿಟ್ಟ ಅಂದ್ಬಿಟ್ಟು. ಅವರೇ ಫಸ್ಟ್ ಸರಿ ಇಲ್ಲ ಸರ್ ನನ್ ಪ್ರಕಾರ. ನಾನೊಬ್ಬ ಮುಸ್ಲಿಮೇ, ಆದ್ರೆ ಇವಾಗ ಇರೋ ಪರಿಸ್ಥಿತಿ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ನಾನು ಯಾಕಾದ್ರೂ ಈ ಮುಸ್ಲಿಮ್ಸ್ ಲೀಡರ್ನ ನಾನು ಲೀಡರ್ ಅನ್ಕ ಬಾಳ್ತಾ ಇದ್ದೀನಿ ಅನ್ಕೊಂಡು. ಆ ಮೌಲಿ ಸಾಬ್ಗಳು ಸ್ವಲ್ಪ ಏನಾದ್ರು ಆಗ್ಬಿಟ್ರೆ ಮುಸ್ಲಿಮ್ಸ್ ಅವರು ಮಾತಾಡ್ಬಾರ್ದು, ನಮ್ಮ ಸಮುದಾಯ ಹೆಸರು ಆಗತ್ತೆ, ಹಾಳಾಗತ್ತೆ. ಇವಾಗ ಬಡ್ಡಿ ತಗೊಂಡು ಇವ್ರು ತಿಂತವ್ರಲ್ಲ, ಇವ್ರಿಗೆ ಮಾತಾಡಕ್ ಆಗಲ್ಲ ಅವರು. ಇವಾಗ ನೋಡಿ ಬೆಳಗಿಂದ ರಾಜ್ ನ್ಯೂಸ್ ಅಲ್ಲಿ ಸುದ್ದಿ ಹೋಗ್ತಾ ಇದೆ, ಆ ಬೇರೆ 4-5 ಚಾನೆಲ್ಗಳೆಲ್ಲ ಇದೇ ಸುದ್ದಿ ಹೋಗ್ತಾ ಇದೆ. ಯಾರು ಗೊತ್ತಾಗಿಲ್ವಾ ಲೀಡರ್ಗಳಿಗೆ? ಯಾಕಮ್ಮ ನಿಮ್ ಮನೆಗೆ ಅಲ್ಲಿ ಹೋಗ್ಬಿಟ್ಟ, ಅಮ್ಮನ ಮನೆಗೆ ಹೋಗ್ಬಿಟ್ಟು ಕೇಳೋಣ ಏನಮ್ಮ ಕಷ್ಟ ನಿಮ್ಗೆ, ನೀನ್ ಯಾಕಮ್ಮ ಸುಸೈಡ್ ಮಾಡಕ್ ಹೋಗಿದ್ದೆ? 40,000 ರೂಪಾಯಿಗೆ ಅವ್ರು 3 ಲಕ್ಷ ಬಡ್ಡಿ ಕೊಟ್ಟವ್ರಂದ್ರೆ ಪಾಪ ಅಮ್ಮನ್ ಕೇಳಿತಾರ. ಅವ್ರು ಆ ಅಮ್ಮ ಹತ್ರ ಬಂದ್ ನೋಡಿ, ಅವ್ರ ಮನೆ ನೋಡಿ ನೀವು, ಚಿಕ್ಕ ಮನೆ. ಅಲ್ಲ 40,000 ಅಸಲು ಕೊಟ್ಟು ಅಸಲು ಇಸ್ಕೊಂಡ್ರೆ ಅದು ಒಂದು ಲೀಗಲ್ಲು. ಅದರಲ್ಲಿ ಬಡ್ಡಿ 3 ಲಕ್ಷ ತಿಂದು ಕೂಡ ಮತ್ತಿನ್ 40,000 ರೂಪಾಯಿ ನೀವು ಕೊಡೋದೈತೆ ಅಂತ ಹೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತಂದ್ರೆ ಇವರೆಲ್ಲ ಒಟ್ಟಿಗೆ ಅನ್ನ ತಿನ್ನೋ ಜನ ಅಲ್ಲ. ಇಲ್ಲ ಸರ್, ಇವ್ರು ಅನ್ನ ತಿನ್ನಲ್ಲ ಇವರು. ನೋಡೋಣ ಅನ್ಸರ್ ಅವ್ರೆ, ಇದೇ ರೀತಿ ಇವತ್ತು ಚಂದ್ರ ಲೇಔಟ್ ನ ಪ್ರತಿಯೊಬ್ಬರ ಪರಿಸ್ಥಿತಿ ಹಿಂಗೆ ಅಂತಂದ್ರೆ ಎಲ್ರು ಬಾಯಿ ಮುಚ್ಕೊಂಡು ನೀವ್ ಹಿಂಗೆ ಕೂತ್ಕೊಂಡ್ರೆ ಮುಂದೊಂದಿನ ನೀವೆಲ್ಲರೂ ಕೂಡ ಆ ಚಂದ್ರ ಲೇಔಟ್ ನ ಬಿಟ್ಟು ಜಾಗ ಖಾಲಿ ಮಾಡಿ ಎಲ್ಲಾದ್ರೂ ದೂರ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತ್ರಿ ಸರ್. ಇವಾಗ ಒಂದ್ 4-5 ತಿಂಗಳು ಹೋಗ್ಬಿಟ್ರೆ ಅದೇ ಪರಿಸ್ಥಿತಿ ಆಗೋದು. ಇವಾಗ ಬಿಟ್ರೆ ಇವ್ರನ್ನ, ಈ ಅಮ್ಮ ಮತ್ತೆ ಮಗಳನ್ನ, ಮುಮ್ತಾಜು ಮತ್ತೆ ಸೀಮಾನ ಬಿಟ್ರೆ ಇನ್ 4-5 ತಿಂಗಳಲ್ಲಿ ಎಷ್ಟು ಸಾವುಗಳಾಗತ್ತೆ ಅಂತ ನೀವು ನೋಡ್ಕೊಂಬಿಡಿ, ಬರ್ತಿಕೊಂಬಿಡಿ ನನ್ನ ಮಾತನ್ನ. ಯಾರದಕ್ಕೆಲ್ಲ ಹೊಣೆ? ನಾಳೆ ಹಿಂಗಾದ್ರೆ ಕಾನೂನು ಐತಂತ ಇನ್ನ ರಕ್ಷಣೆ ಸಿಗುತ್ತೆ ಅಂತೇಳಿ ಜನ ನಂಬೋದ್ ಹೆಂಗೆ? ಅದೇ ಅರ್ಥ ಆಗ್ತಲ್ಲ ಸರ್ ಈಗ. ಓಕೆ ಅನ್ಸರ್ ಅವರೇ, ನೋಡೋಣ ಇದು ಸ್ಥಳೀಯ ರಾಜಕೀಯದ ದುರ್ಬಳಕೆನೋ ಅಥವಾ ಏನ್ ಕತೆ, ಯಾರ ಪ್ರಭಾವ, ಏನ್ ಕತೆ ಅಂತ ಮಾತಾಡ್ತಾ ಹೋಗೋಣ. ಇವತ್ತು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಇದೇ ರೀತಿ ಆಗ್ತಾ ಇದೆ, ಮಾತಾಡ್ತೀವಿ. ಅನ್ಸರ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನೋಡಿ, ಚಂದ್ರ ಲೇಔಟ್ನ ಅನ್ಸರ್ ಅನ್ನುವಂಥ ವ್ಯಕ್ತಿ ಒಬ್ರು ಕರೆ ಮಾಡಿದ್ರು. ಅವರು ಕೂಡ ಅದೇ ಭಾಗದ ಜನ ಅಂತ ಹೇಳ್ತಾ ಇದ್ದಾರೆ.